ಮೈಸೂರು ಅರಮನೆಯಲ್ಲಿ ಫಿರಂಗಿ ಗಾಡಿಗಳಿಗೆ ಪೂಜೆಯನ್ನ ನೆರವೇರಿಸಲಾಗ್ತಾ ಇದೆ. ನಗರ ಸಶಸ್ತ್ರ ಮೀಸಲು ಪಡೆಯಿಂದ ಪೂಜೆ ಪುನಸ್ಕಾರಗಳು ನೆರವೇರ್ತಾ ಇವೆ. ಅರಮನೆಯ ಮುಂಭಾಗ ಫಿರಂಗಿ ಗಾಡಿಗಳಿಗೆ ಪೂಜೆಯನ್ನ ಸಲ್ಲಿಕೆ ಮಾಡ್ತಾ ಇರೋದು. ಶ್ರೀ ಚಾಮುಂಡೇಶ್ವರಿ ದೇವಿ ಫೋಟೋ ಪೂಜಿಸಿ ಆಯುಧ ಪೂಜೆಯನ್ನು ಕೂಡ ಮಾಡ್ತಾರೆ. ಜಂಬೂ ಸವಾರಿ ವೇಳೆ ಕುಶಾಲ ತೋಪು ಸಿಡಿಸುವಂತ ಫಿರಂಗಿ ಗಾಡಿಗಳು ಇವು. ಹೀಗಾಗಿ ಇವುಗಳಿಗೂ ಕೂಡ ಪೂಜೆಯನ್ನ ಸಲ್ಲಿಕೆ ಮಾಡಲಾಗ್ತಾ ಇದೆ. ಈಗಾಗಲೇ ಹೂವು ತಳಿರು ತೋರಣಗಳಿಂದ ಕಂಗೊಳಿಸುತ್ತಿರುವಂತಹ ಗಾಡಿಗಳು, ಫಿರಂಗಿ ಕುಶಾಲ ತೋಪು ಸಿಡಿಸುವಂತ ಫಿರಂಗಿ ಗಾಡಿಗಳಿಗೂ ಕೂಡ ಪೂಜೆಯನ್ನ ಸಲ್ಲಿಕೆ ಮಾಡಲಾಗುತ್ತೆ. ಅರಮನೆ ಸಂಪ್ರದಾಯದಂತೆ ಫಿರಂಗಿ ಗಾಡಿಗಳಿಗೆ ಆಯುಧ ಪೂಜಾ ನೆರವೇರುತ್ತೆ. ರಾಜ ಒಡೆಯರ್, ಯದುವೀರ್ ಒಡೆಯರ್ ಏನಿದ್ದಾರೆ ಅವರು ಮಾಡುವಂತ ಪೂಜೆ. ಸದ್ಯ ನೋಡಿ ಏನೇನು ಅರಮನೆಯಲ್ಲಿ ನಡೆಯುವಂಥ ಆಯುಧ ಪೂಜೆ ಹೇಗಿರುತ್ತೆ ಅಂತ ಬಂದಾಗ ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಾ. ಫಿರಂಗಿ ಅಂದರೆ ಜಂಬೂ ಸವಾರಿಯ ದಿನ ಈ ಕುಶಾಲ ತೋಪು ಸಿಡಿಸುವಂಥ ಫಿರಂಗಿಗಳಿವು. ಇದೆಲ್ಲದಕ್ಕೂ ಸಂಬಂಧಪಟ್ಟಂತೆ ಆಯುಧ ಪೂಜೆಗೂ ಸಂಬಂಧಿಸಿದಂತೆ ನಮ್ಮ ಪ್ರತಿನಿಧಿ ಪುನೀತ್ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡೋಣ. ಮೈಸೂರು ಅರಮನೆಯಲ್ಲಿ ಆಯುಧ ಪೂಜಾ ಸಂಭ್ರಮ ಮನೆ ಮಾಡಿರ್ತಕ್ಕಂಥದ್ದು. ಈಗಾಗಲೇ ರಾಜಮನೆತನದವರು ಆಯುಧಗಳಿಗೆ ಪೂಜೆಯನ್ನು ಸಲ್ಲಿಸುವಂತಹ ಒಂದು ಕಾರ್ಯ ಜರುಗ್ತಾ ಇದೆ. ಜೊತೆಗೆ ಪ್ರಮುಖವಾಗಿ ದಸರಾ ಅಂದ ತಕ್ಷಣ ಫಿರಂಗಿ ಗಾಡಿಗಳು ನಮಗೆ ಕಂಡು ಬರ್ತವೆ. ಯಾಕೆಂತ ಹೇಳಿದರೆ ಕುಶಾಲ ತೋಪನ್ನು ಸಿಡಿಸುವಂತಹ ಒಂದು ಕಾರ್ಯ ಆಗುತ್ತೆ. ಆ ಒಂದು ಸಂದರ್ಭದಲ್ಲಿ ರಾಷ್ಟ್ರಗೀತೆ ಆಗುತ್ತೆ, ಚಿನ್ನದ ಅಂಬಾರಿಗೆ ಪುಷ್ಪಾರ್ಚನೆ ಆಗುತ್ತೆ. ಇದೆಲ್ಲದರ ಸಂದರ್ಭಗಳಲ್ಲಿ ಕಂಡುಬರುವಂತಹ ಫಿರಂಗಿ ಗಾಡಿಗಳೇನಿದ್ದಾವೆ, ಇವತ್ತು ಆಯುಧ ಪೂಜೆ ಇರತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಆ ಒಂದು ಫಿರಂಗಿ ಗಾಡಿಗಳಿಗೆ ಅರಮನೆಯ ಬಾಗಿಲ ಬಳಿ ಒಂದು ಆಯುಧ ಪೂಜೆಯನ್ನು ಮಾಡಲಾಗ್ತಾ ಇರತಕ್ಕಂಥದ್ದು ನಾವು ಗಮನಿಸ್ಬೋದು. ಒಟ್ಟು ಏನು ಈ ಒಂದು ಫಿರಂಗಿ ಗಾಡಿಗಳಿಗೆ ದಸರಾ ಸಂದರ್ಭದಲ್ಲಿ ಪೂಜೆಯನ್ನು ಸಲ್ಲಿಸ್ತಕ್ಕಂಥದ್ದು ಸಂಪ್ರದಾಯ, ಆ ಒಂದು ಪದ್ಧತಿ. ಅದರಂತೆಯೇ ಚಾಮುಂಡೇಶ್ವರಿಯ ಒಂದು ಫೋಟೋವನ್ನು ಇಟ್ಟು ಅಲ್ಲಿ ಹೂಗಳ ಒಂದು ಅಲಂಕಾರವನ್ನು ಮಾಡುವ ಮುಖಾಂತರ ಫಲತಾಂಬೂಲಗಳನ್ನು ಇಟ್ಟು ಅಲ್ಲಿ ಪೂಜೆಯನ್ನು ನೆರವೇರಿಸ್ತಕ್ಕಂಥ ಒಂದು ಕೆಲಸ ಆಗ್ತಾ ಇರತಕ್ಕಂಥದ್ದು. ಆಯುಧ ಪೂಜಾ ಸಂದರ್ಭದಲ್ಲಿ ರಾಜಮನೆತನದವರು ಹೇಗೆ ಅವರ ಆಯುಧಗಳಿರ್ಬೋದು, ಪಟ್ಟದ ಕುದುರೆ, ಪಟ್ಟದ ಆನೆ, ಪಟ್ಟದ ಒಂಟೆ, ಜೊತೆಗೆ ಆ ಪಟ್ಟದ ಹಸು ಇರ್ಬೋದು, ಜೊತೆಗೆ ಪಟ್ಟದ ಕತ್ತಿಯನ್ನು ಪೂಜೆ ಮಾಡ್ತಕ್ಕಂಥದ್ದು ಇರ್ಬೋದು, ಅರಮನೆಯಲ್ಲಿರ್ತಕ್ಕಂಥ ಆಯುಧಗಳಿಗೆ ಪೂಜೆಗಳನ್ನು ಮಾಡ್ತಕ್ಕಂಥದ್ದು ಇರ್ಬೋದು, ವಾಹನಗಳಿಗೆ ಪೂಜೆಯನ್ನು ಮಾಡ್ತಕ್ಕಂಥದ್ದು ಇರ್ಬೋದು, ಇದೆಲ್ಲವೂ ಕೂಡ ಜರುಗುತ್ತೆ. ಅದೇ ರೀತಿಯಲ್ಲೇ ಫಿರಂಗಿ ಗಾಡಿಗಳಿಗೂ ಕೂಡ ನಗರ ಸಶಸ್ತ್ರ ಮೀಸಲು ಪಡೆಯವರು ಒಂದು ಆಯುಧ ಪೂಜೆಯನ್ನು ನೆರವೇರಿಸ್ತಾರೆ. ಈಗಾಗಲೇ ನಾವು ಆ ಒಂದು ಫಿರಂಗಿ ಗಾಡಿಗಳನ್ನು ಗಮನಿಸ್ಬೋದು. ಫಿರಂಗಿ ಗಾಡಿಗಳಿಗೆ ಹೂಗಳನ್ನು ಸಿಂಗರಿಸಿರ್ತಕ್ಕಂಥದ್ದು ಇರ್ಬೋದು, ಮಾವಿನ ತೋರಣಗಳನ್ನು ಹಾಕಿರ್ತಕ್ಕಂಥದ್ದು ಇರ್ಬೋದು. ಇದನ್ನೆಲ್ಲವನ್ನು ಕೂಡ ಮಾಡುವ ಮುಖಾಂತರ ಏನು ಇಲ್ಲಿಗೆ ಬೂದುಗುಂಬಳ ಅಂದರೆ ಕೂಸ್ಮಂಡವನ್ನು ಬಲಿಯಾಗಿ ಅರ್ಪಿಸುವ ಮುಖಾಂತರ ಆಯುಧ ಪೂಜೆಯನ್ನು ನೆರವೇರಿಸಲಾಗುತ್ತೆ. ಇರತಕ್ಕಂಥ ಎಲ್ಲ ವಿಘ್ನಗಳು ನಿವಾರಣೆ ಆಗಬೇಕು, ಸಂಪದ್ಭರಿತವಾಗಿರಬೇಕು, ಜೊತೆಗೆ ಎಲ್ಲವೂ ಕೂಡ ಶುಭವಾಗಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಈ ಒಂದು ಆಯುಧ ಪೂಜೆ ಕೈಂಕರ್ಯಗಳನ್ನು ನೆರವೇರಿಸಲಾಗುತ್ತೆ. ಇನ್ನು ಬಹಳ ಪ್ರಮುಖವಾಗಿ ಕಾಣ್ಬೋದು ನಾವು ಅರಮನೆಯ ಒಳಭಾಗದಲ್ಲೂ ಕೂಡ ಈಗ ಯದುವೀರ್ ಒಡೆಯರವರು ಆಯುಧ ಪೂಜೆಗೆ ಈಗಾಗಲೇ ಸಿದ್ಧತೆಯನ್ನು ಮಾಡಿಕೊಳ್ಳಾಗಿರ್ತಕ್ಕಂಥದ್ದು. ಒಂದು ತೊಟ್ಟಿಯಲ್ಲಿ ಅಂದರೆ ಅರಮನೆಯ ಒಳ ಆವರಣದ ತೊಟ್ಟಿಯಲ್ಲಿ ಒಂದು ಕಲ್ಯಾಣ ಮಂಟಪವನ್ನು ನಿರ್ಮಾಣ ಮಾಡಲಾಗಿದೆ. ಆ ಒಂದು ಕಲ್ಯಾಣ ಮಂಟಪಕ್ಕೆ ಯದುವೀರ್ ಒಡೆಯರವರು ಆಗಮಿಸ್ತಾರೆ. ಬಂದು ಅಲ್ಲಿ ಆಯುಧಗಳಿಗೆ ಜೊತೆಗೆ ಪಟ್ಟದ ಹಸು, ಪಟ್ಟದ ಕುದುರೆ, ಪಟ್ಟದ ಆನೆ, ಪಟ್ಟದ ಒಂಟೆ ಇದೆಲ್ಲದಕ್ಕೂ ಕೂಡ ಪೂಜೆಯನ್ನು ಸಲ್ಲಿಸ್ತಾರೆ. ತದನಂತರ ಪಟ್ಟದ ಕತ್ತಿಗೂ ಕೂಡ ಪೂಜೆಯನ್ನು ಸಲ್ಲಿಸ್ತಾರೆ. ಆನಂತರ ವಾಹನಗಳಿಗೂ ಕೂಡ ಪೂಜೆಯನ್ನು ಸಲ್ಲಿಸ್ತಾರೆ. ಹೀಗಾಗಿ ಆ ಒಂದು ಸಿದ್ಧತಾ ಕಾರ್ಯಗಳು ಕೂಡ ಈಗ ಅಲ್ಲಿ ಜರುಗ್ತಾ ಇದ್ದಾವೆ. ಒಂದು ಪೂಜಾ ಕೈಂಕರ್ಯಗಳು ಕೂಡ ಜರುಗ್ತಾ ಇದ್ದಾವೆ. ಇನ್ನು ಪ್ರಮುಖವಾಗಿ ಅರಮನೆಯ ಒಂದು ಆವರಣದಲ್ಲಿ ಸಾಕಷ್ಟು ಪೂಜಾ ಕೈಂಕರ್ಯಗಳು ನೆರವೇರೋದ್ರ ಜೊತೆಗೆ ಇವತ್ತು ಆಯುಧ ಪೂಜೆ ಆಗಿರತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಬಹಳ ವಿಶೇಷವಾಗಿ ಫಿರಂಗಿ ಗಾಡಿಗಳಿರ್ಬೋದು, ಪೊಲೀಸರ ವಾಹನಗಳಿರ್ಬೋದು, ಎಲ್ಲದಕ್ಕೂ ಕೂಡ ಪೂಜೆಯನ್ನು ಸಲ್ಲಿಸುವಂತಹ ಒಂದು ಕೆಲಸ ಆಗ್ತಾ ಇರತಕ್ಕಂಥದ್ದು. ಆ ಮೂಲಕ ಮೈಸೂರಿನಲ್ಲಿ ಆಯುಧ ಪೂಜಾ ಸಂಭ್ರಮ ಅದ್ಧೂರಿಯಾಗಿ ಜರುಗ್ತಾ ಇದೆ. ಕ್ಯಾಮ್ರಾ ಪರ್ಸನ್ ಜೀವನ್ ಜೊತೆ ಪ್ರತಿಷ್ಠ TV5 ಮೈಸೂರು. ಇವತ್ತು ಮಂಗಳೂರಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಭೇಟಿ ಕೊಡ್ತಾ ಇದ್ದಾರೆ. ಮಂಗಳೂರು ದಸರಾದಲ್ಲಿ ಭಾಗವಹಿಸ್ತಾ ಇರುವಂತಹ ಡಿಕೆ ಶಿವಕುಮಾರ್ ಅವರು ಮಧ್ಯಾಹ್ನ 3 ಗಂಟೆಗೆ ಮಂಗಳೂರಿಗೆ ಡಿಕೆ ಶಿವಕುಮಾರ್ ಅವರು ಭೇಟಿ ಕೊಡ್ತಾರೆ. ಮಂಗಳೂರು ದಸರಾದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಪಾಲ್ಗೊಳ್ತಾರೆ ಇವತ್ತು. ಹೀಗಾಗಿ ಮಂಗಳೂರಿನತ್ತ ಪ್ರಯಾಣವನ್ನ ಬೆಳೆಸ್ತಾರೆ. ಮಧ್ಯಾಹ್ನ 3 ಗಂಟೆಗೆ ದಸರಾದಲ್ಲಿ ಭಾಗಿಯಾಗೋದು. ಡಿಕೆ ಶಿವಕುಮಾರ್ ಅವರ ಭೇಟಿ ಸಂಜೆ 4 ಗಂಟೆಗೆ ಕುದ್ರೋಳಿ ಗೋಕರ್ಣ ನಾಥೇಶ್ವರಕ್ಕೆ ಭೇಟಿಯನ್ನ ಕೊಡ್ತಾರೆ. ಅಂದರೆ ಇವತ್ತು ಯಾವ್ಯಾವ ಕಾರ್ಯಕ್ರಮದಲ್ಲಿ ಎಷ್ಟೆಷ್ಟೊತ್ತಿಗೆ ಭಾಗಿಯಾಗ್ತಾರೆ ಅಂತ ನೋಡೋದಾದ್ರೆ ಸಂಜೆ 5 ಗಂಟೆಗೆ ಪಿಲಿನಲ್ಲಿಕೆಯಲ್ಲಿ ಭಾಗವಹಿಸ್ತಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು. ಇವತ್ತು ಮಧ್ಯಾಹ್ನ 3 ಗಂಟೆ ಅಷ್ಟೊತ್ತಿಗೆ ಮಂಗಳೂರಿಗೆ ತೆರಳುತ್ತಾರೆ. 4 ಗಂಟೆಗೆ ಕುದ್ರೋಳಿ ಗೋಕರ್ಣ ನಾಥೇಶ್ವರಕ್ಕೆ ಭೇಟಿ ಕೊಡ್ತಾರೆ ಡಿಸಿಎಂ ಡಿಕೆ ಶಿವಕುಮಾರ್.
ಸಂಜೆ 5 ಗಂಟೆ ಅಷ್ಟೊತ್ತಿಗೆ ಪಿಲಿನಲ್ಲಿಕೆಯಲ್ಲಿ ಭಾಗವಹಿಸುತ್ತಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಮಂಗಳೂರು ದಸರಾ ಕೂಡ ಬಹಳ ಅದ್ದೂರಿಯಾಗಿ ನಡೆಯುತ್ತೆ. ಮಂಗಳೂರು ದಸರಾದಲ್ಲಿ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಇವತ್ತು ಭಾಗಿಯಾಗ್ತಾರೆ. 3 ಗಂಟೆ ಅಷ್ಟೊತ್ತಿಗೆ ಮಂಗಳೂರಿನತ್ತ ಪ್ರಯಾಣ ಬೆಳೆಸ್ತಾರೆ ಡಿಸಿಎಂ. 4 ಗಂಟೆ ಹಾಗೂ 5 ಗಂಟೆ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗ್ತಾರೆ.